ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಆತ್ಮೀಯ ವೀಕ್ಷಕರಿಗೆಲ್ಲ ಅತ್ರಿಪುತ್ರ 007 ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತವಿದೆ. ನಾನು ಅತ್ರಿಪುತ್ರ 007 ನಾಮ್ ತೋ ಸುನಾ ಹೋಗಾ. ವೀಕ್ಷಕರೇ, ಮಾಸ ಭವಿಷ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವಿದೆ. ಪ್ರಸ್ತುತ ಭಾಗದಲ್ಲಿ ಸುಖಕಾರಕ ಶುಕ್ರನ ತುಲಾ ರಾಶಿ, ದ ಪ್ಯಾಸಿವ್ ಸೈನ್ ಆಫ್ ವೀನಸ್, ತುಲಾ ರಾಶಿಗೆ ಸಂಬಂಧಪಟ್ಟಂತೆ ಗೋಚಾರ ಫಲಗಳ ರೂಪದಲ್ಲಿ ಗ್ರಹಗತಿಗಳು ಯಾವ ರೀತಿಯ ಶುಭಾಶುಭ ಫಲಗಳನ್ನು ನೀಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಮೇ ತಿಂಗಳಿಗೆ ಸಂಬಂಧಪಟ್ಟಂತೆ ವೀಕ್ಷಕರೇ, ಗ್ರಹಗಳ ಒಂದು ಗೋಚಾರ ಸಂಪತ್ತು ಮೇ ತಿಂಗಳಲ್ಲಿ ಈ ರೀತಿ ಇದೆ. ರಾಹು ಪಂಚಮ ಭಾವದಲ್ಲಿ ಮಾಸ ಪೂರ್ತಿ ಸಂಚಾರ ಮಾಡ್ತಾನೆ. ಕೇತು ಲಾಭ ಭಾವದಲ್ಲಿ ಶುಭಪ್ರದರಾಗಿ ಸಂಚಾರ ಮಾಡ್ತಾನೆ. ಗುರುವಿನ ಸಂಚಾರ ಕರ್ಮ ಭಾವದಲ್ಲಿ ಇರಲಿದ್ದು, ಶನಿಯ ಸಂಚಾರ ಯೋಗಕಾರಕ ಸ್ಥಿತಿಯಲ್ಲಿ 6ನೇ ಭಾವದಲ್ಲಿ ಇರಲಿ. ಇದು ದೀರ್ಘಕಾಲದವರೆಗೆ ಸಂಚರಿಸುವ ಗ್ರಹಗಳ ಒಂದು ಪಕ್ಷಿ ನೋಟ. ಇನ್ನು ತುಲಾ ರಾಶಿಗೆ ಸೂರ್ಯ ಆತ್ಮಕಾರಕ, ನೇತ್ರಕಾರಕ, ದೇಹಕಾರಕ. ಸೂರ್ಯ ಲಾಭಾಧಿಪತಿಯಾಗಿ ತುಲಾ ರಾಶಿಗೆ ಒಬ್ಬ ಬಾಧಕ ಗ್ರಹ. ತುಲಾ ರಾಶಿಗೆ ಸೂರ್ಯನಾಗಲಿ ಕುಜನಾಗಲಿ ಒಳ್ಳೆಯ ಗ್ರಹಗಳಲ್ಲ. ಕುಜನಿಗೆ 2 ಮತ್ತು 7ನೇ ಭಾವದ ಅಧಿಪತಿ ನೀಡಲಾಗಿದೆ. ಹೀಗಾಗಿ ಡಬಲ್ ಡೇಂಜರ್, ಡಬಲ್ ಮಾರಕ ಕುಜ ಮತ್ತೆ ಹರ್ಡಲ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ಗ್ರಹ ಸೂರ್ಯ ಬಾಧಕ ಅಧಿಪತಿ. ಸೂರ್ಯ ಬಾಧಕೇಶನಾಗಿ ವೀಕ್ಷಕರೇ, ಇಲ್ಲಿ ವೃಷಭ ಸಂಕ್ರಮಣದವರೆಗೂ ಅಂದ್ರೆ ಮೇ 15ರವರೆಗೂ ಮೇಷರಾಶಿಯಲ್ಲಿ ಸಂಚರಿಸುತ್ತಾ ಕಳತ್ರ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸೂರ್ಯನಿಗೆ ಇಲ್ಲಿ ದಿಕ್ಬಲ ಇರಲ್ಲ. ಕಳತ್ರ ಭಾವ ಸಪ್ತಮ ಭಾವದಲ್ಲಿ ಸೂರ್ಯ ದಿಕ್ಬಲ ಶೂನ್ಯನಾಗ್ತಾನೆ. ಬಾಧಕೇಶ ದಿಕ್ಬಲ ಶೂನ್ಯನಾಗಿರುವುದು ಒಳ್ಳೆಯದು, ಕಾರಣ ದುರ್ಬಲನಾಗ್ತಾನೆ. ಸಮಸ್ಯೆಯನ್ನು ನೀಡುವಂತ ಗ್ರಹ ದುರ್ಬಲವಾದರೆ ಒಳ್ಳೆಯದು. ಇನ್ನು ವೃಷಭ ಸಂಕ್ರಮಣದ ನಂತರ, ವೃಷಭ ಸಂಕ್ರಮಣ ಮೇ 15ರಂದು ನಡೀತಾ ಇದೆ. ಸೂರ್ಯ ತನ್ನ ಉಚ್ಚ ರಾಶಿಯನ್ನು ತೆರೆದು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶುಕ್ರನ ವೃಷಭ ರಾಶಿ, ನಿಮ್ಮ ಅಭಿಮುಖ ರಾಶಿಯಲ್ಲಿ ಸೂರ್ಯನ ಪ್ರವೇಶ. ಇಂಥ ಸಂದರ್ಭದಲ್ಲಿ ಸೂರ್ಯ ರಂಧ್ರ ಭಾವದಲ್ಲಿ ಸಂಚಾರ ಮಾಡ್ತಾನೆ. ವೀಕ್ಷಕರೇ, ಸೂರ್ಯ ಬಾಧಕ ಗ್ರಹನಾದ ಕಾರಣ ಕಳತ್ರ ಭಾವದಲ್ಲಿ ಸಂಚರಿಸುವಾಗ ದಿಕ್ಬಲ ಶೂನ್ಯನಾಗಿ ಇಲ್ಲಿ ಸೂರ್ಯನ ದೃಷ್ಟಿ ರಾಶಿಗೆ ಬರುತ್ತೆ. ಪಿತ್ತ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಕುಟುಂಬದ ಆಸ್ತಿ ಕಡಿಮೆ ಆಗಬಹುದು. ಪತ್ನಿಯ ಜೊತೆ, ಸಂಗಾತಿಯ ಜೊತೆ ಜಗಳ ಆಗಬಹುದು, ಅಥವಾ ಪತಿಯ ಜೊತೆ ಆಗಬಹುದು. ಸಂಗಾತಿಯ ಕುಟುಂಬದ ಜವಾಬ್ದಾರಿ ಹೆಗಲಿಗೆ ಬೀಳಬಹುದು. ಆರ್ಥಿಕ ಹಾನಿ, ಮಾವನ ಕುಟುಂಬಕ್ಕೆ ನಷ್ಟ ಆಗುವಂಥದ್ದು, ಸಂಗಾತಿಗೆ ಅನಾರೋಗ್ಯ. ಸಂಗಾತಿ ತನ್ನ ಕುಟುಂಬದವರ ಚಿಂತೆಯನ್ನು ಮಾಡ್ತಾರೆ, ತನ್ನ ಪೋಷಕರ ಚಿಂತೆ. ದಾಂಪತ್ಯದಲ್ಲಿ ಕಲಹ ಮತ್ತು ವೈರತ್ವವನ್ನು ಬರುವುದು. ಇನ್ನು ವಿರುದ್ಧ ಲಿಂಗಿಗಳ ಬಗ್ಗೆ ಒಂದು ರೀತಿಯ ತಿರಸ್ಕಾರ ಬರುತ್ತೆ. ದೂರದಲ್ಲಿ ತಿರುಗಾಡಬೇಕು, ಇನ್ನೊಬ್ಬರ ಮನೆಯಲ್ಲಿ ವಾಸ ಮಾಡಬೇಕು ಅನ್ನೋಂಥ ಒಂದು ಯೋಗ ಬರುತ್ತೆ. ಅದರ ಮುಖಾಂತರ ಐಶ್ವರ್ಯ ಪ್ರಾಪ್ತಿ ಯೋಗ ಬರುತ್ತೆ. ಲಿಮಿಟೆಡ್ ಇನ್ಕಮ್ ಆಗುತ್ತೆ. ಇದರ ಜೊತೆಗೆ ಪತಿ ಅಥವಾ ಪತ್ನಿಯ ದುಃಖದಿಂದ ಪೀಡಿತನು. ಸೂರ್ಯ ಇಲ್ಲಿ ದಿಕ್ಬಲ ಶೂನ್ಯನಾದ ಕಾರಣ ಕಡಿಮೆ ಅನಿಷ್ಟ ಫಲಗಳನ್ನು ಕೊಡ್ತಾನೆ. ಇನ್ನು ಇದೇ ಸೂರ್ಯ ಉತ್ತರಾರ್ಧದಲ್ಲಿ ಬಂದಾಗ ಆಯಸ್ಸು ಗಟ್ಟಿಯಾಗುತ್ತೆ. ಯಾವ ಸಮಸ್ಯೆಯೂ ಆಯಸ್ಸಿಗಾಗಲ್ಲ, ಆದರೆ ನೇತ್ರ ರೋಗ ಕೊಡ್ತಾನೆ. ಸೂರ್ಯ ಚಕ್ಷುಕಾರಕ, ನೇತ್ರ ಸಮಸ್ಯೆ, ಶರೀರ ದುರ್ಬಲ ಮಾಡ್ತಾನೆ. ದೇಹಕಾರಕ ಆಗೋದ್ರಿಂದ ದೇಹವನ್ನು ದುರ್ಬಲ ಮಾಡ್ತಾನೆ. ಸೂರ್ಯ ಧರ್ಮಕಾರಕನಾಗಿದ್ದಾನೆ, ನೈಸರ್ಗಿಕವಾಗಿ ಪಂಚಮ ಭಾವದ ಅಧಿಪತಿ. ಇಂತಹ ಸೂರ್ಯ ಅಧರ್ಮದ ಕಡೆಗೆ ಒಲವನ್ನು ಕೊಡ್ತಾನೆ ರಂಧ್ರ ಭಾವಕ್ಕೆ ಬಂದಾಗ. ಕಾರಣ ಬಾಧಕೇಶನಾಗ್ತಾನೆ. ಇಲ್ಲಿ ದಿಗ್ಬಲ ಶೂನ್ಯನಾಗಲ್ಲ, ಉತ್ತರಾರ್ಧದಲ್ಲಿ ಸ್ಟ್ರಾಂಗ್ ಆಗ್ತಾನೆ. ಅಷ್ಟಮದಲ್ಲಿ ಬಂದಾಗ ಸೂರ್ಯ ರಹಸ್ಯ ಕರ್ಮಗಳನ್ನ ಮಾಡಿಸ್ತಾನೆ. ಕೆಲವು ಅನಿಷ್ಟ ಕರ್ಮಗಳು, ಇಲ್ಲೀಗಲ್ ಥಿಂಗ್ಸ್. ವಿರುದ್ಧ ಲಿಂಗಿಗಳಿಗೆ ಖರ್ಚು ಮಾಡುವುದು, ದೂರದಲ್ಲಿ ಹೋಗಿ ಹಣ ವ್ಯಯ ಮಾಡುವುದು, ಸಂಬಂಧ ಸೂತ್ರ ಇಲ್ಲದವರಿಗೆ ದುಡ್ಡು ವ್ಯರ್ಥ ಮಾಡುವುದು. ದೃಷ್ಟಿ, ಸೂರ್ಯ ನೇತ್ರಕಾರಕನ ದೃಷ್ಟಿ ಮಂದಾಗಲು ಪ್ರಾರಂಭ ಆಗುತ್ತೆ. ಇದರ ಜೊತೆ ಗುಪ್ತ ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಅಷ್ಟಮ ಭಾವ, ಗುಪ್ತ ಭಾವ, ರಂಧ್ರ ಭಾವ, ನಿಗೂಢ ಭಾವ, ಈ ಗುಪ್ತ ಶತ್ರುಗಳು ನಿಮಗೆ ಪಾಠ ಕಲಿಸ್ತಾರೆ. ಇದರಿಂದ ಒಂದು ಪರಿವರ್ತನೆ ಬರುತ್ತೆ ಜೀವನದಲ್ಲಿ. ಆಗಾಗ ಬುದ್ಧಿ ಭ್ರಮಣೆ ಆದಂಗೆ ಸೂರ್ಯ ಮಾಡಿಸ್ತಾನೆ. ಪಿತ್ತದ ಕಾರಣ ಅತಿಯಾದ ರೋಷ ಸೂರ್ಯನಿಂದ ಒಳ್ಳೆಯದಲ್ಲ. ಇದು ಸೂರ್ಯನ ನಂತರ ಬುಧ ಬರ್ತಾನೆ. ಬುಧ 9ನೇ ಭಾವ ಮತ್ತು ವ್ಯಯಾಧಿಪತಿ ಆಗಿರ್ತಾನೆ. ವ್ಯಯಾಧಿಪತಿಯಾಗಿ ಆರಂಭದಲ್ಲಿ ಬುಧ ಸಪ್ತಮದಲ್ಲಿ
ಮೇ 14ರವರೆಗೂ ಬುಧ ಸಪ್ತಮದಲ್ಲಿ ಇರ್ತಾನೆ. ನಂತರ ಮೇ 14ರಂದು ಬುಧ ಅಷ್ಟಮಕ್ಕೆ ಬರ್ತಾನೆ. ಸೂರ್ಯನ ಇರುವ ಭಾವಗಳಲ್ಲೇ ಬುಧನ ಸಂಚಾರ ಕೂಡ ಇರುತ್ತೆ. ಸೂರ್ಯ ಮೇ 15ರಂದು ಚೇಂಜ್ ಆಗ್ತಾನೆ, ಇವನು ಒಂದು ದಿವಸ ಮುಂಚೆ ಆಗ್ತಾನೆ. ಇಷ್ಟೇ, ಇಬ್ಬರು ಒಂದೇ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಅಂತ ಇರುತ್ತೆ. ಬುಧ 9th ಲಾರ್ಡ್ ಅಂಡ್ 12th ಲಾರ್ಡ್ ಆಗಿ ಆರಂಭದ 14 ದಿನ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಇಲ್ಲಿ ಬುಧ ಕೂಡ ದಿಗ್ಬಲ ಶೂನ್ಯನಾಗ್ತಾನೆ. ಪಶ್ಚಿಮಕ್ಕೆ ಕೂಡ ಬುಧ ದಿಗ್ಬಲ ಶೂನ್ಯ ಆಗ್ತಾನೆ. ಉತ್ತರಾರ್ಧದಲ್ಲಿ ಓಕೆ ಅಷ್ಟಮ ಭಾವಕ್ಕೆ ಬರ್ತಾನೆ. ಬುಧ ದಿಗ್ಬಲ ಶೂನ್ಯನಾದಾಗ ಆರಂಭದಲ್ಲಿ ಸಪ್ತಮದಲ್ಲಿದ್ದಾಗ ಎಲ್ಲರಿಂದ ಸಹಕಾರ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಸಂಗಾತಿಯ ಸಂಬಂಧಿಕರು ನಿಮ್ಮ ಮನೆಗೆ ಬರ್ಬೋದು, ಮನೆಯಲ್ಲಿ ವಾಸ ಮಾಡ್ಬೋದು, ಇದರಿಂದ ಸಮಸ್ಯೆ ಆಗ್ಬೋದು. ಈ ಬುಧ ಮಾತೃ ಸೌಖ್ಯದಲ್ಲಿ ಸ್ವಲ್ಪ ಕೊರತೆಯನ್ನು ಕೊಡ್ತಾನೆ. ವಿರುದ್ಧ ಲಿಂಗಿಗಳಿಂದ ಧನಲಾಭ. ಸಂಗಾತಿಗೆ ಸ್ವಲ್ಪ ಅನಾರೋಗ್ಯವನ್ನು ಬುಧ ಕೊಡ್ಬೋದು. ಚಂಚಲತೆಯನ್ನು ಬುಧ ಕೊಡ್ತಾನೆ ವೀಕ್ಷಕರೇ. ನಂತರ ಅಷ್ಟಮ ಭಾವದಲ್ಲಿ ಬುಧ ಬಂದಾಗ 9th ಲಾರ್ಡ್ ಇನ್ 8th ಹೌಸ್, 12th ಲಾರ್ಡ್ ಇನ್ 8th ಹೌಸ್, 12th ಲಾರ್ಡ್ ಇನ್ 8th ಹೌಸ್ ಅಲ್ಲಿ ಬಂದಾಗ ಸರಳ ವಿಪರೀತ ರಾಜಯೋಗ. ಆದರೂ ಕೂಡ ಇಲ್ಲಿ ಶಾಂತವಾಗಿರಲ್ಲ, ತಂಪಾಗಿರಲ್ಲ ವ್ಯಕ್ತಿ. ನಿರಂತರವಾಗಿ ಏನಾದರೂ ಸಮಸ್ಯೆಯಲ್ಲಿ ಸಿಲ್ಕೋದು, ಆಕಸ್ಮಿಕವಾದಂಥ ಖರ್ಚು. ಅಷ್ಟಮ ಭಾವ ಸೌಖ್ಯ ಭಂಗ, ಸರ್ಕಾರದಿಂದ ಕೆಲವರಿಗೆ ಆರೋಪಗಳು ಬರ್ಬೋದು, ಅಲಿಗೇಷನ್ಸ್. ಇಲ್ಲಿ ನಕಲಿ ಸಹಿ, ಬುಧ ಇಸ್ ಅ ಕಾರಕ ಫಾರ್ ಡಾಕ್ಯುಮೆಂಟ್ಸ್. ನಕಲಿ ಸಹಿ ಅಥವಾ ಈ ಡೂಪ್ಲಿಕೇಟ್ ಇದರಲ್ಲಿ ಡಾಕ್ಯುಮೆಂಟ್ಸ್ಗಳಲ್ಲಿ ಸಿಕ್ಕಾಕುವ ಸಾಧ್ಯತೆ ಕೆಲವರಿಗಿದೆ. ಈ ಅಷ್ಟಮದ ಬುಧ ದೂರದಲ್ಲಿ ಹೋಗಿ ಧನ ಪ್ರಾಪ್ತಿ ಯೋಗ ಕೊಡ್ತಾನೆ. ಆಕಸ್ಮಿಕ ಧನಲಾಭ ಬರುತ್ತೆ. ಸರ್ಕಾರದಿಂದ ಕೀರ್ತಿ ಮಾನ ಸನ್ಮಾನ ಕೂಡ ಬರುತ್ತೆ, ಸರಿಯಾಗಿ ನಡವಳಿಕೆ ಇದ್ರೆ. ತನ್ನ ಕುಲ ಬಾಂಧವರಿಗೆ ಆಶ್ರಯವನ್ನು ಕೊಡುವಂಥದ್ದು. ಭೂತ ಪ್ರೇತಗಳ ಕೃಪೆ ಇಂಥ ವ್ಯಕ್ತಿ ಮೇಲೆ ಇರುತ್ತೆ. ಅದರಿಂದ ಸಂಪತ್ತು ಪ್ರಾಪ್ತಿ ಆಗುತ್ತೆ. ಗುಪ್ತ ಜ್ಞಾನವನ್ನು ಕೊಡ್ತವೆ ಭೂತ ಪ್ರೇತಗಳು. ಎಲ್ಲರ ಜೊತೆ ವಿರೋಧವನ್ನು ಕಟ್ಟಿಕೊಳ್ಳುವಂಥ ಪ್ರಸಂಗಗಳು ಎದುರಾಗ್ತವೆ. ಇನ್ನು ವೀಕ್ಷಕರೇ, ಕುಜ ಮತ್ತೆ ಶುಕ್ರರ ಸಂಚಾರ ತೆಗೆದುಕೊಳ್ಳೋಣ. ಕುಜ ಈಗಾಗಲೇ ತಿಳಿಸಿರುವಂತೆ ಡಬಲ್ ಡೇಂಜರ್ ಗ್ರಹ. 2 ಮಾರಕ ಭಾವಗಳ ಅಧಿಪತ್ಯ ಕುಜನಿಗಿದೆ. ಮೇ 11ರವರೆಗೂ ಕುಜ 6ನೇ ಭಾವದಲ್ಲಿ ಸಂಚಾರ ಮಾಡುತ್ತಾ ಕುಜ ಸಂಚರಿಸುವ ಭಾವ ಚೆನ್ನಾಗಿದೆ. ಆರ್ಥಿಕ ತ್ರಿಕೋನ ಸಕ್ರಿಯಗೊಂಡು ಪ್ರಾರಬ್ಧ ಬಲ ಸಿಗುತ್ತೆ. ಸಾರ್ವಜನಿಕ ಜೀವನದಲ್ಲಿ ನೇಮ್ ಅಂಡ್ ಫೇಮ್ ಸಿಗುತ್ತೆ. ಹೆಸರು ಕೀರ್ತಿ ಮಾನ ಸನ್ಮಾನ. ಬಿಸ್ನೆಸ್ನಲ್ಲಿ ಜಾಬ್ನಲ್ಲಿ ಸಕ್ಸಸ್ ಸಿಗುತ್ತೆ. ಡೈಲಿ ರೂಟೀನಲ್ಲಿ ಕೆಲವು ಪರಿವರ್ತನೆಗಳಾಗ್ತವೆ. ಇನ್ನು ಬಿ ಕೇರ್ಫುಲ್ ಅಬೌಟ್ ಯುವರ್ ವೆಹಿಕಲ್ಸ್. ಅಪಘಾತ ಯೋಗ ಕೂಡ ಇರುತ್ತೆ. ಮಾತೃವಂಶಕ್ಕೆ ಆಘಾತ ಆಗ್ಬೋದು. ಸೋದರ ಮಾವಂದಿರಿಗೆ ತೊಂದರೆ ಆಗುವಂಥ ಸಮಸ್ಯೆ ಆಗುವಂಥ ಸಾಧ್ಯತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಒಳ್ಳೆಯ ಸಮಯ ಇದೆ. ಬಂಡವಾಳ ಹೂಡಿದ್ರೆ ಅದಕ್ಕೆ ಹೆಚ್ಚಿನ ಲಾಭ ಕೂಡ ಸಿಗಬಹುದು. ಇನ್ನು ಪ್ರಮೋಷನ್ ಬಡ್ತಿ ಕೆಲವರು ಸಿಗುತ್ತೆ. ಇನ್ನು ಧನ ಯೋಗ ಇದೆ ಮತ್ತು ದೂರ ಪ್ರಯಾಣ ಯೋಗ, ಅದರಲ್ಲಿ ಲಾಭ. ಮೇ 11ರ ನಂತರ ಕುಜ ಇಲ್ಲಿ ಸಪ್ತಮ ಭಾವಕ್ಕೆ ಬಂದು ದಿಗ್ಬಲ ಶೂನ್ಯನಾಗ್ತಾನೆ. ಸಪ್ತಮದಲ್ಲಿ ಬಂದಾಗ ಕುಜನ ದೃಷ್ಟಿ ಲಾಭ ಭಾವ, ಕುಜನ ದೃಷ್ಟಿ ಕರ್ಮ ಭಾವ ರಾಶಿಗೆ ಬರುತ್ತೆ ಮತ್ತು ದ್ವಿತೀಯ ಭಾವಕ್ಕೆ ಬರುತ್ತೆ. ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆ ಆಗ್ಬಹುದು. ಇದರ ಜೊತೆಗೆ ಆರೋಗ್ಯ ಸಮಸ್ಯೆ ಆಗ್ಬಹುದು. ಪಿತ್ತ ಜಾಸ್ತಿ ಆಗ್ಬಹುದು. ಕುಜನ ದೃಷ್ಟಿ ರಾಶಿಗೆ ಬಂದಿದೆ. ಡಬಲ್ ಮಾರಕನಾಗಿದ್ದಾನೆ, ದಿಗ್ಬಲ ಶೂನ್ಯನಾಗಿದ್ದಾನೆ. ಅದಕ್ಕೆ ಕಡಿಮೆ ಹಾನಿ, ಖರ್ಚು ಬರುತ್ತೆ. ವಿವಾದಗಳಲ್ಲಿ ಸಿಲುಕಬಹುದು. ರಕ್ತಹೀನತೆ, ಸಹನೆ ತಾಳ್ಮೆ ಕಡಿಮೆ, ಸಂಗಾತಿಗೆ ಅನಾರೋಗ್ಯ, ಧನನಾಶ, ಇನ್ನು ಅವ್ಯಕ್ತ ಭಯ, ಶಾರೀರಿಕ ದುರ್ಬಲತೆ ಬರ್ಬೋದು. ಕುಟುಂಬ ಕಲಹ ಮತ್ತೆ ಹಾನಿ. ಶುಕ್ರ ರಾಶಾಧಿಪತಿ ಮತ್ತೆ ರಂಧ್ರಾಧಿಪತಿಯಾಗಿ ಮೇ 14ರವರೆಗೂ ಶುಕ್ರ ರಂಧ್ರ ಭಾವದಲ್ಲಿ ಸಂಚಾರ ಮಾಡ್ತಾನೆ. ಸ್ವಯಂಕೃತ ಅಪರಾಧ ಮಾಡುವಂಥ ಒಂದು ತಪ್ಪು ನಿರ್ಣಯ ಮಾಡುವಂಥ ಒಂದು ಕೆಲಸ ಆಗ್ಬೋದು. ಆದರೆ ಆಕಸ್ಮಿಕ ಸಡನ್ ಪ್ರಾಫಿಟ್ ಇದೆ, ಸಡನ್ ಗೇನ್ಸ್ ಇದೆ, ಗುಪ್ತ ಲಾಭ ಇದೆ. ಗುಪ್ತ ಶತ್ರುಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಶುಕ್ರ ಗುಪ್ತ ವ್ಯಾಧಿಗಳನ್ನ ಕೂಡ ಕೊಡ್ತಾನೆ. ಇಲ್ಲಿ ಪ್ಯಾಂಡಮಿಕ್ ಅಥವಾ ಕ್ರೋನಿಕ್ ಅಲ್ಲ, ಸಣ್ಣ ಪುಟ್ಟ ವ್ಯಾಧಿಗಳು. ಇನ್ನು ಮೇ 14ರ ನಂತರ ಶುಕ್ರ ಭಾಗ್ಯ ಭಾವಕ್ಕೆ ಹೋಗ್ತಾನೆ. ರಾಶಾಧಿಪತಿ ಮತ್ತೆ ಇಲ್ಲಿ ರಂಧ್ರಾಧಿಪತಿ ಆದಂಥ ಸೂರ್ಯ. ಇಲ್ಲಿ ಶುಕ್ರ ಭಾಗ್ಯ ಭಾವಕ್ಕೆ ಹೋದಾಗ ವಸ್ತ್ರ ಲಾಭ, ದೂರದ ಪ್ರವಾಸದಿಂದ ಲಾಭ ಆಗುತ್ತೆ. ತಂದೆ ಮತ್ತೆ ಗುರು ಅಥವಾ ನಿಮ್ಮ ಬಾಸ್ ಯಾರಾದರೂ ಇದ್ರೆ ಅವರ ಸ್ವಭಾವದಲ್ಲಿ ಪರಿವರ್ತನೆ ಬರುತ್ತೆ. ಒಂದು ರಹಸ್ಯ ನಡೆ, ನಿಗೂಢ ನಡೆ ಅವರದ್ದಿರುತ್ತೆ. ನಿಮಗೆ ಭೂಲಾಭ ಇದೆ, ಭೂಮಿ ಖರೀದಿ ಯೋಗನೂ ಇದೆ.
ವೀಕ್ಷಕರೇ, ಇನ್ನು ಪಂಚಮತ ರಾಹು ಮತಿಭ್ರಮಣೆ ಯೋಗ ಕೊಡ್ತಾನೆ, ತಪ್ಪು ನಿರ್ಣಯ ಮಾಡುವಾಗ ಮಾಡ್ತಾನೆ, ಲಕ್ ಫ್ಯಾಕ್ಟರ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ರಾಹು ನಿಮ್ಮಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಬೇಡಿ ಅಂತ ಹೇಳ್ತಾ ಇದ್ದಾನೆ. ಇನ್ನು ಶನಿ ಮತ್ತು ಕೇತುಗಳು ರಾಜಯೋಗ ನಿರ್ಮಾಣ ಮಾಡಿದ್ದಾರೆ. ಲಾಭ ಭಾವದ ಕೇತು ಮತ್ತು 6ನೇ ಭಾವದ ಶನಿ ಯೋಗಕಾರಕ ಸ್ಥಿತಿಯಲ್ಲಿ, ಇಬ್ಬರು ಯೋಗಕಾರಕ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾರೆ. ರಾಹು ಮತ್ತು ಗುರು ನಕಾರಾತ್ಮಕವಾಗಿದ್ದಾರೆ. ಹೀಗಾಗಿ ರಾಹು ಮತ್ತು ಗುರುವಿನ ಒಂದು ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ.